ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಂಜುಂಡೇಶ್ವರ್ ಕುರುಬ್ರಳ್ಳಿ. ಇವತ್ತು ಶಂಕರ್ ನಾಗ್ರವರ 34ನೇ ಪುಣ್ಯಸ್ಮರಣೆ ಕಾರ್ಯಕ್ರಮ. ಕರಾಟೆ ಕಿಂಗ್ ಶಂಕರ್ ನಾಗ್ರವರು ನಮ್ಮಿಂದ ದೂರ ಆಗಿ ಇವತ್ತಿಗೆ 34 ವರ್ಷಗಳಾಯಿತು. 34 ವರ್ಷ ಕಳೆದ್ರೂ ಅವರ ಮೇಲಿನ ಅಭಿಮಾನ ಇವತ್ತಿಗೂ ಒಂದು ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಯಾಕೆ ಅಂದರೆ ಅವರು ಮಾಡಿದಂಥ ಸಾಧನೆಗಳು ಆ ರೀತಿ ಇವೆ. ಇವತ್ತು ಆಟೋ ಚಾಲಕರು ತಮ್ಮ ವಾಹನಗಳ ಮೇಲೆ ಅವ್ರ ಫೋಟೋನ ಹಾಕ್ಕೊಂಡು ಅವರ ಅಭಿಮಾನನ ಜನಗಳಿಗೆ ತೋರಿಸ್ತಾ ಇದ್ದಾರೆ. ಇದೇ ರೀತಿ ಅನೇಕ ಜನಗಳು ಇವತ್ತಿಗೂ ಸಹ ಅವರ ಅಭಿಮಾನನ ಕೊಂಡಾಡ್ತಾರೆ. ಈಗ ಆಟೋ ಚಾಲಕರು ಕೆಲವು ಜನ ಈ ಆಟೋ ಮೇಲೆ ಫೋಟೋ ಹಾಕ್ಕೊಂಡು ಓಡಾಡುವಂಥ ಒಂದು 4 ಜನನ ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ನಾನು ಇಲ್ಲಿ ಆಟೋ ಡ್ರೈವರು 5 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ. ಶಂಕರ್ನಾಗಿಂತ ಇವತ್ತು ಎಲ್ಲರ ಜನತೆ ಅನ್ನತಿರ್ತಾವ್ರೆ. ಅದರಿಂದ ನಾವು ಒಂದು ದಾರಿ ನೋಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಮ್ಮಿಂದ ಎಲ್ಲರಿಗೂ ಅನುಕೂಲ ಆಗ್ಬೇಕಂತ ನಾವು ಶಂಕರ್ನಾಗು ನಾಳೆ ಇದರಿಂದ ದಾರಿಯಿಂದ ಎಲ್ಲರೂ ಒಂದು ಇಲ್ಲಿ ಅಂದ್ಬಿಟ್ಟು ದಾರಿ ನೋಡೋದೇ ಅಭಿನಂದನೆ. ಎಲ್ಲರಿಗೂ ಒಂದು ಮಾರ್ಗ ಆಗ್ತದೆ. ಶಂಕರ್ನಾಗ ಎಲ್ಲರ ಆಟೋ ಅನ್ನ ತಿಂತಾರ ಅವರಿಂದ, ಅವ್ರ ಮನಸ್ಸಿಂದ ಅವರೇ ದಾರಿ ಕಾಣತಾರ. ಒಂದು ಒಳ್ಳೆತನ ಸ್ಥಾನ ಸಿಗ್ಲಿ ದೊಡ್ಡಬಳ್ಳಾಪುರ್ಗೆ ಒಂದು ಮಾರ್ಗ ಆಗಿರೋದು ಶಂಕರ್ನಾಗ. ಜೈ ಹಿಂದ್ ಜೈ ಸುಮಾರು ಅಂದ್ಬಿಟ್ಟು ನಾವು 25 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀವಿ. ಆಟೋ ಡಿಪಾರ್ಟ್ಮೆಂಟ್ ಗೆ ಶಂಕರ್ನಾಗ್ ಕೊಡುಗೆ ಜಾಸ್ತಿ ಐತೆ. ಅವ್ರ ಇದ್ರಲ್ಲಿ ಬಂದ್ಮೇಲೆ ಆಟೋಗಳಿಗೆ ಬೆಲೆ ಸಿಕ್ಕಿತ್ತು. ಯಾರು ಬೆಲೆ ಕೊಡ್ತಾರಲ್ಲ, ಇವಾಗೂ ಅವ್ರು ಸತ್ತೋಗೋರು ಅಂತ ತಿಳ್ಕೊಳಲ್ಲ. ಆಟೋದಲ್ಲಿ 99% ಬಂದು ಎಲ್ಲ ಆಟೋ ಡ್ರೈವರ್ ಎಲ್ಲ ಶಂಕರ್ನಾಗುನೇ ದೇವ್ರ ತಿಳ್ಕೊಂಡಿರೋದು. ಇನ್ಯಾರು ಆತರ ಇಂಪ್ರೂವ್ಮೆಂಟ್ ಯಾರು ಮಾಡಿಲ್ಲ. ಆದ್ರೂ ಏನಪ್ಪಾ ಅಂತಂದ್ರೆ ಅವ್ರಿಗೆ ಒಂದು ಏನಾದ್ರು ಒಂದು ಮಾಡಿ ಕೊಡ್ಬೇಕಾಯ್ತು. ಜನಗಳು ಆಟೋದವ್ರಿಗೆ ಅವ್ರು ಮಾಡ್ದಂಗೆ ಬೇರೆ ಯಾರು ಬಂದು ಮಾಡಿಲ್ಲ. ಇವತ್ತು ಶಂಕರ್ನೇ ಆರಾಧ್ಯ ದೈವ ಅಂತ ನಂಬ್ತಾರೆ ಹೊಸದಾಗಿ ಆಟೋದವರು, ಬೇರೆ ಯಾರು ನಂಬೋದಿಲ್ಲ. ಲಿಂಗಯ್ಯ ಆಟೋ ಕ್ಲಿನಿಕ್ 30 ವರ್ಷ ಆಯ್ತು. ನಮ್ಗೆ ಶಂಕರ್ನಾಗ್ ಅವರು ಮಾರ್ಗದರ್ಶಕ. ಅವರು ಅದ್ಭುತ ನಟ, ಕ್ವಾಲಿಟಿ ನಟ, ಸಂಸ್ಕಾರ. ಆದ್ರಿಂದ ಅವರು ನಮ್ಗೆ ಹಿಂಸೆ ಬರ್ತದೆ. ಅವರೇ ಅವರು ನಮ್ಗೆ ಮಾರ್ಗದರ್ಶಕ. ಅವ್ರ ಅಭಿಮಾನಿಗಳು ಒಳ್ಳೆ ನಟ. ಅವ್ರು ಇನ್ನೂ ಇದ್ದಿದ್ರೆ ಇನ್ನೂ ಚಿತ್ರರಂಗ ಉತ್ತಮವಾಗಿ ಬೆಳೀತಾ ಇತ್ತು. ಅವ್ರು ಹೋದ ನಂತರ ಚಿತ್ರರಂಗ ಸ್ವಲ್ಪ ಕೆಳಗೆ ಹೋಗ್ತಾ ಇದೆ. ಅಂಬರೀಷಣ್ಣ ದೇಶರಣ ಹೋದ್ಮೇಲೆ ಚಿತ್ರರಂಗ ಎಪ್ಪಿಕೊಂಡು ಹೋಗ್ತಾ ಇದ್ದ. ಶಂಕರಣ್ಣ ಇದ್ರೆ ಇವತ್ತು ನಂಬರ್ 1 ಏಷ್ಯಾ ಇದಕ್ಕೆ ಏನ್ ದಕ್ಷಿಣ ಭಾರತಕ್ಕೆ ನಂಬರ್ 1 ಆಗಿರೋದು ನಮ್ ಚಿತ್ರರಂಗ. ಅವ್ರು ಇಲ್ಲದೆ ಇರೋದು ನಮ್ಗೆ ಹೊರಗಿದೆ. ಅವ್ರು ಇದ್ದಿದ್ರೆ ಇವಾಗ ಆಗ್ತಿರೋ ಅನ್ಯಾಯಗಳು ಅನಾಹುತಗಳು ಅವು ಆಗ್ತಾ ಇಲ್ಲ ಚಿತ್ರರಂಗದಲ್ಲಿ.